ಸಿಎಸ್ ಬಗ್ಗೆ ಮೇಲ್ಮನೆ ಸದಸ್ಯ ರವಿಕುಮಾರ್ ಅಸಂಸದೀಯ ಪದ ಬಳಕೆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ರವಿಕುಮಾರ್ ಮೇಲೆ ಕೇಸ್ ದಾಖಲಾಗಬೇಕು ಅನ್ನುವಂತಹ ಒತ್ತಾಯವು ಕೂಡ ಕೇಳಿಬಂದಿದೆ. ಮಹಿಳೆಯರ ಬಗ್ಗೆ ಕೆಟ್ಟದಾಗಿ ಮಾತನಾಡೋರಿಗೆ ಬುದ್ಧಿ ಕಲಿಸಬೇಕು, ತಕ್ಕ ಪಾಠ ಕಲಿಸಬೇಕು. ಸಭಾಪತಿ ಏನ್ ಕ್ರಮ ಕೈಗೊಳ್ತಾರೋ ಕಾದು ನೋಡ್ತೀವಿ ಅಂತ ರಾಯದುರ್ಗ ಶಾಸಕ ಅಶೋಕ್ ಪಟ್ಟಣ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ರವಿಕುಮಾರ್ ಅವರ ವಿವಾದಾತ್ಮಕ ಹೇಳಿಕೆ ವಿಷಯವಾಗಿ ಕ್ಷಮೆ ಯಾಚಿಸಿದ್ರೆ ಸಾಲದು, ಅದಕ್ಕೆ ತಕ್ಕನಾದಂತಹ ಕ್ರಮವನ್ನು ಜರುಗಿಸಬೇಕು, ದೂರು ದಾಖಲಾಗಬೇಕು. ಇದು ಹ್ಯಾಬಿಚುವಲ್ ಆಗಿದೆ ರವಿಕುಮಾರ್ ಅವರ ವಿಚಾರದಲ್ಲಿ. ಪದೇ ಪದೇ ಇದನ್ನ ಮುಂದುವರಿಸಿಕೊಂಡು ಹೋಗ್ತಿದ್ದಾರೆ ಅಂತ ಅಶೋಕ್ ಪಟ್ಟಣ್ ಮಾತಾಡಿದ್ದಾರೆ. ಅದು ಬಹಳ ದೊಡ್ಡ ವಿಷಯವಾಗಿದೆ. ಅದನ್ನ ಒಬ್ಬ ಮಹಿಳೆ ಅಧಿಕಾರಿ ಬಗ್ಗೆ ಅವ್ರ ಹತ್ರ ಮಾತಾಡೋದು ಬಹಳ ಖಂಡನೀಯ. ಅವ್ರ ಬಗ್ಗೆ ಇಮಿಡಿಯೇಟ್ ಆಗಿ ಬಹಳ ಸೀರಿಯಸ್ ಆಕ್ಷನ್ ತಗೋಬೇಕಂತ ನಾನು ಇದು ಮಾಡ್ತೀನಿ. ಅದು ಬಹಳ ದೊಡ್ಡ ವಿಷಯವಾಗಿದೆ. ಅದನ್ನ ಒಬ್ಬ ಮಹಿಳೆ ಅಧಿಕಾರಿ ಬಗ್ಗೆ ಅವ್ರ ಹತ್ರ ಮಾತಾಡೋದು ಬಹಳ ಖಂಡನೀಯ. ಅವ್ರ ಬಗ್ಗೆ ಇಮಿಡಿಯೇಟ್ ಆಗಿ ಬಹಳ ಸೀರಿಯಸ್ ಆಕ್ಷನ್ ತಗೋಬೇಕಂತ ನಾನು ಇದು ಮಾಡ್ತೀನಿ. ಅದು ಬಹಳ ಯಾರೇ ಆಗಲಿ ಒಪ್ಪುವಂಥದ್ದಲ್ಲ. ನಿಮ್ಮ ಮನೆ ಮಕ್ಕಳಿಗೂ ಯಾರಾದರೂ ಹೆಣ್ಮಕ್ಳಿಗೆ ಇದೇ ರೀತಿಯಾಗಿ ಪದಗಳನ್ನು ಬಳಸಿದಾಗ ಯಾವ ರೀತಿಯ ರೋಷಾವೇಶ ಹುಕ್ಕಿ ಬರುತ್ತೆ ನಿಮಗೆ? ಹೋಗ್ಲಿ, ನಿಮ್ಮ ಪಕ್ಷದ ಯಾರಾದರೂ ಮಹಿಳಾ ಕಾರ್ಯಕರ್ತರಿಗೋ ಮಹಿಳಾ ಸದಸ್ಯರಿಗೋ ಈ ರೀತಿಯ ಹೇಳಿಕೆಗಳನ್ನ ಕೊಟ್ಟಾಗ ಅದನ್ನು ನೀವು BJP ನಾಯಕರುಗಳು ಅಕ್ಸೆಪ್ಟ್ ಮಾಡ್ಕೊಳ್ತೀರಾ ಅಥವಾ ಕೆರಳಿ ಕೆಂಡವಾಗ್ತೀರಾ? ಈಗ ಉಳಿದವರು ಏನು ಹೇಳ್ತಾರೆ ಈ ವಿಷಯದಲ್ಲಿ ಅನ್ನೋದನ್ನು ಕೂಡ ಕಾದು ನೋಡಬೇಕು. ಅಥವಾ ಅದವರ ವೈಯಕ್ತಿಕ ಹೇಳಿಕೆ, ಅದಕ್ಕೆ ಅವ್ರು ಕ್ಷಮೆ ಯಾಚಿಸಿದ್ದಾರೆ ಬಿಟ್ಟುಬಿಡಿ ಅಂತ ತೇಪೆ ಹಚ್ಚೋ ಕೆಲಸವನ್ನ ಮಾಡ್ತೀರಾ? ಫಸ್ಟ್ ಟೈಮ್ ಅಲ್ಲ, ಹಿಂದೆ ಕೂಡ ಮಾಡಿದ್ದಾರೆ. ಅದಾದ ಮೇಲೆ ತಿದ್ದುಕೊಳ್ಬೇಕಲ್ವಾ? ಏನೋ ಮೈಕ್ ಸಿಕ್ತು ಅಥವಾ ಏನೋ ಒಂದು ಸನ್ನಿವೇಶ ಸಿಕ್ತು, ನನಗೆ ಬಾಯಿಗೆ ಬಂದಂಗೆ ಮಾತಾಡೋದಕ್ಕೆ ಪವರ್ ಇದೆ, ಮಾತಾಡ್ತೀನಿ ಅಂತ ಹೋದರೆ ನೀವೇನು ಅನ್ನೋದನ್ನು ತೋರಿಸುತ್ತೆ, ನಿಮ್ಮ ವ್ಯಕ್ತಿತ್ವವನ್ನು ತೋರಿಸುತ್ತಲ್ಲಿ. ಹೆಣ್ಣುಮಕ್ಕಳ ಬಗ್ಗೆ ಅಪಾರ ಕಾಳಜಿ ಇರುವಂತಹ ಪಕ್ಷ ಅಂತ ಹೇಳ್ಕೊಳ್ತೀರಿ, ಆದರೆ ಹೆಣ್ಣು ಮಕ್ಕಳ ಬಗ್ಗೆ ಈ ರೀತಿ ಅಸಹ್ಯವಾದಂತಹ ಪದಗಳನ್ನ ಬಳಕೆ ಮಾಡಬೇಕಾದ್ರೆ ನೀವೇನು ಯಾವ ಸ್ಥಾನದಲ್ಲಿ ನೀವೇನು? ಹಾಗಾದ್ರೆ ಸಿಎಸ್ ವಿರುದ್ಧ ರವಿಕುಮಾರ್ ಆಕ್ಷೇಪಾರ್ಹ ಪದ ಬಳಕೆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮಹಿಳಾ ಆಯೋಗಕ್ಕೂ ಕೂಡ ರವಿಕುಮಾರ್ ವಿರುದ್ಧ ದೂರನ್ನ ಕೊಡಲಾಗಿದೆ. ಕಾಂಗ್ರೆಸ್ ಮುಖಂಡ ಮನೋಹರ್ ಎಂಬುವರು ಈ ದೂರನ್ನ ದಾಖಲು ಮಾಡಿದ್ದಾರೆ. ಸಿಎಸ್ ವಿರುದ್ಧ ರವಿಕುಮಾರ್ ಆಡಿದಂತಹ ಪದ ಬಳಕೆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನೀವು ಅವರ ಹೇಳಿಕೆಯನ್ನು ದಾಖಲು ಮಾಡಿಕೊಳ್ಬೇಕು ಮತ್ತು ಇದರ ವಿರುದ್ಧವಾಗಿ ಕ್ರಮ ಆಗಬೇಕು ಅನ್ನುವಂತಹ ಮನವಿಯನ್ನು ಕೂಡ ಮಾಡಿಕೊಳ್ಳಲಾಗಿದೆ. ಮಹಿಳೆಯರ ಬಗ್ಗೆ ಈ ರೀತಿಯ ಹಗುರವಾದಂತಹ ಮಾತುಗಳನ್ನಾಡೋದು, ಆಡಿದ ನಂತರದಲ್ಲಿ ತಾನೇನೂ ಮಾಡಿಲ್ಲ ಅನ್ನೋ ರೀತಿಯಾದಂತಹ ದಿಮಾಕಿನ ವರ್ತನೆ ತೋರೋದು, ಇದಕ್ಕೆಲ್ಲ ಕಡಿವಾಣ ಹಾಕಬೇಕು. ಆ ನಿಟ್ಟಿನಲ್ಲಿ ಈ ಕ್ರಮ ಮುಂದೆ ಯಾರೇ ಮಾತನಾಡುವಂತಹ ಪ್ರಯತ್ನ ಮಾಡಿದರೂ ಕೂಡ ಅವ್ರಿಗೂ ಎಚ್ಚರಿಕೆ ಆಗಬೇಕು ಅನ್ನುವಂಥ ಹಿನ್ನೆಲೆಯಲ್ಲಿ ಮಹಿಳಾ ಆಯೋಗಕ್ಕೆ ಮನೋಹರ್ ಕಾಂಗ್ರೆಸ್ ಮುಖಂಡ ದೂರನ್ನ ಕೊಟ್ಟಿದ್ದಾರೆ. ಈಗ ಮಹಿಳಾ ಆಯೋಗ ಮತ್ತು ಸಭಾಪತಿ ಈ ವಿಷಯದಲ್ಲಿ ಯಾವ ರೀತಿಯಾದಂತಹ ಆಕ್ಷನ್ ತೆಗೆದುಕೊಳ್ತಾರೆ ನೋಡ್ಬೇಕು. ಯಾಕಂದ್ರೆ ವಿಡಿಯೋ ಕೂಡ ಇದೆ ಅವರು ಆಡಿದಂತಹ ಮಾತಿಗೆ ಸಂಬಂಧಪಟ್ಟ ಹಾಗೆ, ಅವ್ರು ಏನು ಪದ ಬಳಸಿದ್ದಾರೆ ಅಂತ. ಈಗ ನಾನು ಹೇಳೇ ಇಲ್ಲ ಅಂತೇನಾದರೂ ಡ್ರಾಮಾ ಮಾಡ್ತಾರಾ ನೋಡಬೇಕು.